ಕಾವೇರಿ ನದಿಯಿಂದ ಸೃಷ್ಟಿಯಾಗುವ ಮೊದಲ ಜಲಪಾತ ಧನುಷ್ಕೋಟಿಯ ಜಲಪಾತ. ಮೈಸೂರು ಜಿಲ್ಲೆಯ ಕೆಆರ್ ತಾಲೂಕಿನ ಚುಂಚನಕಟ್ಟೆಯಲ್ಲಿರುವಂತಹ ಧನುಷ್ಕೋಟಿ ಜಲಾಶಯ ನೋಡುವುದೇ ಒಂದು ರೀತಿಯಾಗಿ ವೈಭೋಗ. ಈ ಮಟ್ಟಕ್ಕೆ ಜಲಪಾತ ಅಲ್ಲಿ ಕಾಣಿಸ್ತಾ ಇದೆ. ಕಾವೇರಿ ನದಿ 80 ಅಡಿ ಎತ್ತರದಿಂದ ಕೆಳಗೆ ಜಿಗಿಯುವಂಥ ದೃಶ್ಯ ನಯನ ಮನೋಹರವಾಗಿರುವಂಥ ದೃಶ್ಯ ನೋಡಿ. ರಾಜ್ಯಾದ್ಯಂತ ವರುಣನ ಅಬ್ಬರ ಹೇಗಿದೆ, ಇನ್ನೊಂದು ಕಡೆಗೆ ಕಾವೇರಿ ನದಿಯಿಂದ ಸೃಷ್ಟಿಯಾಗುವಂಥ ಮೊದಲ ಜಲಪಾತವೇ ಈ ಧನುಷ್ಕೋಟಿ ಜಲಪಾತ. ಮೈಸೂರು ಜಿಲ್ಲೆಯ ಕೆಆರ್ ತಾಲೂಕಿನ ಚುಂಚನಕಟ್ಟೆಯಲ್ಲಿ ಬರುತ್ತೆ. ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿಯನ್ನು ಸ್ಥಳದಿಂದನೇ ಕೊಟ್ಟಿದ್ದಾರೆ ನೋಡಿ. ಕಳೆದ 2 ವರ್ಷಗಳಿಂದಲೂ ಕೂಡ ಬರಿದಾಗಿದ್ದಂತಹ ಕಾವೇರಿಯ ಒಡಿಲು ಈಗ ತುಂಬಿದೆ. ಕಾವೇರಿ ಜಲಾನಯನ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಕಾವೇರಿ ನದಿ ತುಂಬಿ ತುಳುಕ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂತಹದ್ದು ಇದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನಲ್ಲಿರುವಂತಹ ಚುಂಚನಕಟ್ಟೆಯ ಇಲ್ಲಿ ಸೃಷ್ಟಿಯಾಗಿರುವಂತಹ ಜಲಪಾತ. ಸುಮಾರು ಈ ಒಂದು ಜಲಪಾತ ಏನಿದೆ, ಈ ಒಂದು ಜಲಪಾತ ಕಾವೇರಿ ನದಿಯಿಂದ ಸೃಷ್ಟಿಯಾಗುವಂತಹ ಮೊದಲ ಜಲಪಾತ ಅನ್ನುವಂಥ ಒಂದು ಖ್ಯಾತಿಯನ್ನು ಕೂಡ ಪಡೆದಿರುವಂತಹದ್ದು. ಪ್ರಮುಖವಾಗಿ ಸುಮಾರು 75 ಅಡಿಗಳ ಎತ್ತರದಿಂದ ಕಾವೇರಿ ನದಿ ಇಲ್ಲಿ ಧುಮುಕುವಂಥ ಕಾರಣಕ್ಕೋಸ್ಕರವಾಗಿ ಒಂದು ದೊಡ್ಡ ಮಟ್ಟದ ಒಂದು ಜಲಪಾತವೇ ಇಲ್ಲಿ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಈ ಒಂದು ಜಲಪಾತಕ್ಕೂ ಪೌರಾಣಿಕವಾದಂಥ ಒಂದು ಐತಿಹ್ಯ ಇದೆ. ಶ್ರೀರಾಮಚಂದ್ರ ವನವಾಸದ ಸಂದರ್ಭದಲ್ಲಿ ತನ್ನ ಪತ್ನಿ ಸೀತಾದೇವಿಯ ಜೊತೆಯಲ್ಲಿ ಈ ಒಂದು ಸ್ಥಳಕ್ಕೆ ಬಂದಿದ್ದ ಅನ್ನುವಂತಹ ಒಂದು ಪೌರಾಣಿಕವಾದಂತಹ ಒಂದು ಕಥೆಯೂ ಕೂಡ ಇದೆ. ಅದಕ್ಕೆ ತಕ್ಕಂತೆ ಇಲ್ಲಿ ಕೋದಂಡರಾಮನ ದೇವಸ್ಥಾನವೂ ಕೂಡ ಇದೆ. ಪುರಾಣದ ವಿಚಾರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಪ್ರಾಮುಖ್ಯತೆ ಚುಂಚನಕಟ್ಟೆಯ ಈ ಒಂದು ಜಲಪಾತಕ್ಕೆ ಇದ್ರೂ ಕೂಡ ಅದನ್ನು ಮೀರಿಯೂ ಕೂಡ ಈ ಒಂದು ಜಲಪಾತದ ವೈಭೋಗವನ್ನು ನೋಡೋದಕ್ಕೂ ಕೂಡ ನೂರಾರು ಜನರು ಕೂಡ ಪ್ರತಿದಿನ ಪ್ರವಾಸಿಗರು ಬರ್ತಾರೆ. ಹಾಗಾಗಿ ಚುಂಚನಕಟ್ಟೆಯ ಒಂದು ಪ್ರವಾಸ ಭಾಗದಲ್ಲಿ ಒಂದು ದೊಡ್ಡ ಪ್ರವಾಸಿ ಸ್ಥಳವೇ ಕೂಡ ಸೃಷ್ಟಿಯಾಗಿದೆ. ನೀವು ಒಂದು ಭಾಗದಲ್ಲಿ ಗಮನಿಸ್ತಾ ಇರುವಂಥದ್ದು ಇದು ಕೋದಂಡರಾಮನ ದೇವಸ್ಥಾನ. ಅಂದರೆ ಶ್ರೀರಾಮಚಂದ್ರ ತನ್ನ ವನವಾಸದ ಸಂದರ್ಭದಲ್ಲಿ ಸೀತಾದೇವಿಯ ಜೊತೆಯಲ್ಲಿ ಈ ಒಂದು ಸ್ಥಳಕ್ಕೆ ಬಂದಿದ್ದರು ಅನ್ನುವಂತಹ ಒಂದು ಕಥೆಯೂ ಕೂಡ ಇದೆ. ಈಗ ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದ ಜಲಪಾತ ಸೃಷ್ಟಿಯಾಗುವಂಥದ್ದು. ಕಾವೇರಿ ನದಿ ಬೋರ್ಗರೆತ ಸೃಷ್ಟಿಯಾದ ನಂತರದಲ್ಲಿ ಮೊದಲು ಕಾಣಿಸಿಕೊಳ್ಳುವ ಜಲಪಾತ ಅನ್ನುವಂಥ ಖ್ಯಾತಿಯೂ ಕೂಡ ಈ ಚುಂಚನಕಟ್ಟೆಯ ಜಲಪಾತಕ್ಕಿದೆ. ಇದನ್ನು ಧನುಷ್ಕೋಟಿ ಜಲಪಾತ ಅಂತಲೂ ಕೂಡ ಕರೀತಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಹೆಚ್ಚು ಕಡಿಮೆ 75 ಅಡಿಗಳ ಎತ್ತರದಿಂದ ಕಾವೇರಿ ನದಿ ಧುಮುಕ್ತಾ ಇದೆ. ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದ ಜಲಪಾತವೂ ಕೂಡ ಸೃಷ್ಟಿಯಾಗಿದೆ. ಒಂದು ರೀತಿಯಾಗಿ ಇದು ಈ ಭಾಗದ ದೊಡ್ಡ ಪ್ರವಾಸಿ ಸ್ಥಳವೂ ಕೂಡ ಆಗಿದೆ. ಮತ್ತು ಇಲ್ಲಿ ಜಲಪಾತ ಇರುವಂತಹ ಕಾರಣಕ್ಕೋಸ್ಕರವಾಗಿ ಪ್ರವಾಸಿ ಸ್ಥಳವಾಗಿಯೂ ಕೂಡ ಈ ಸ್ಥಳವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವೂ ಕೂಡ ಈಗಾಗಲೇ ನಡೆದಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಇದಿಷ್ಟೇ ಅಲ್ಲ, ಇನ್ನು ಗಗನಚುಕ್ಕಿ ಭರಚುಕ್ಕಿಯೂ ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಗಗನಚುಕ್ಕಿಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿ ಕೂಡ ಅಲ್ಲಿಂದಲೇ ಒಂದಿಷ್ಟು ಮಾಹಿತಿಗಳ ಕೂಡ ಕೊಟ್ಟಿದ್ದಾರೆ. ಗಗನಚುಕ್ಕಿಯಲ್ಲಿ ಹೇಗಿದೆ ಅನ್ನುವಂಥ ದೃಶ್ಯಾವಳಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಗಗನಚುಕ್ಕಿ ಫಾಲ್ಸ್ ಮಂಡ್ಯದಿಂದ. ನೋಡೋದೇ ಒಂದು ರೀತಿಯಾಗಿ ಚೆಂದ. ಇವೆಲ್ಲ ಕೂಡ ಅದ್ಭುತವಾಗಿರುವಂಥ ಪ್ರವಾಸಿ ತಾಣಗಳು, ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿರುವಂಥ ಜಾಗಗಳು, ಲೈಟಿಂಗ್ಸು, ಅವುಗಳನ್ನು ಯಾವುದು ಕೂಡ ನಾವು ಮಾಡೋದೇ ಇಲ್ಲ. ಅದು ಇನ್ನೊಂದಿಷ್ಟು ನಯನ ಮನೋಹರವಾಗಿ ಸಂಜೆಯ ಸಂದರ್ಭದಲ್ಲೂ ಕಾಣಿಸೋ ರೀತಿಯಲ್ಲಿ ಮಾಡಬೇಕು. ಬರೀ ಮಧ್ಯಾಹ್ನದ ಸಂಜೆವರೆಗೂ ಮುಗೀತು, ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಸಂಜೆ ಸಂದರ್ಭದಲ್ಲಿ ಒಂದಿಷ್ಟು ಲೈಟಿಂಗ್ಸ್ಗಳನ್ನೆಲ್ಲ ಹಾಕಿದರೆ ಎಂಥ ಅದ್ಭುತವಾಗಿ ಕಾಣಿಸುತ್ತೆ ಇವೆಲ್ಲ ಪ್ರವಾಸಿ ತಾಣಗಳು. ಅಟ್ಲೀಸ್ಟ್ ಮಳೆಗಾಲದಲ್ಲಾದ್ರೂ ಕೂಡ.